ಅಂತೂ ನನ್ನ ಮಗಳ ಮದುವೆ ಅಂತೂ ಮುಗೀತು. ಇಂದು ಅವಳು ಗಂಡನ ಮನೆಗೆ ಹೋಗುವ ದಿನ. ಮಗಳೇ ಪ್ರೇಮ, ಏನು ಮಾಡ್ತಿರುವೆ ಅಮ್ಮ? ಅಡಿಗೆ ಮಾಡ್ತಿದ್ದೆ ಅಪ್ಪ. ಮಗಳೇ, ನೀನು ಅಡಿಗೆ ಮಾಡೋದು ನಮ್ಮ ಮನೆಯಲ್ಲಿ ಕೊನೆ ದಿನವೇನಮ್ಮ, ಕೊನೆ ದಿನವೇನು? ಮಗಳೇ, ನೀನು ಚಿಕ್ಕವಳಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು ತಬ್ಬಲಿ ಅಮ್ಮ, ತಬ್ಬಲಿ. ಮಗಳೇ, ನೀನು ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳದು ನೋಡಿ ಆನಂದ ಪಡಿಬೇಕಾಗಿದೆಯಮ್ಮ ತಂದೆ. ಮಗಳೇ, ನಿನ್ನ ಗಂಡನ ಮನೆಯಲ್ಲಿ ಹಳಿಸಿದ ಅನ್ನವನ್ನು ಕೊಟ್ಟರು, ಅದು ಅಮೃತವೆಂದು ತಿಳಿದು ಈ ನಿನ್ನ ಹೆತ್ತವರ ಹೆಸರು ತರಬೇಕಮ್ಮ, ನಿನ್ನ ಹೆತ್ತವರ ಹೆಸರು ತರಬೇಕು. ಆಯ್ತಪ್ಪ, ನಿಮ್ಮ ಮಾತಿನಂತೆ ನಾನು ನಡ್ಕೊಳ್ತೀನಪ್ಪ, ನಿಮ್ಮ ಮಾತಿನಂತೆ ನಡ್ಕೊಳ್ತೀನಿ. ತಂಗಮ್ಮ, ಅವರಿವತ್ತು ನಿನ್ನ ಕರ್ಕೊಂಡು ಹೋಗ್ತಾರಂತಮ್ಮ. ನೀನು ಬೇಗನೆ ಊಟ ಮಾಡಿ ರೆಡಿ ಆಗಮ್ಮ ತಂಗಿ, ಅವ್ರು ಈಗಲೇ ಬರ್ಬೋದು. ಅಣ್ಣ, ನನ್ಗೆ ಹಸಿವಿಲ್ಲ ಅಣ್ಣ, ಅಡಿಗೆ ಮಾಡಿಟ್ಟಿದ್ದೀನಿ. ನೀನು ಅಪ್ಪ ಊಟ ಮಾಡಿ, ನೀವು ಅಪ್ಪ ಊಟ ಮಾಡಿ. ತಂಗಿ, ಹಸಿವಿಲ್ಲಂದ್ರೆ ಹೇಗಮ್ಮ? ಗಂಡನ ಮನೆಗೆ ಹೋಗುವಾಗ ತವರು ಮನೆ ಹೆಣ್ಣು ಮಕ್ಕಳು ಉಪವಾಸ ಹೋಗ್ಬಾರ್ದಮ್ಮ. ನೋಡಮ್ಮ, ಒಂದು ಸ್ವಲ್ಪ ಆದ್ರೆ ನೀನು ಊಟ ಮಾಡು ತಂಗಿ, ಈಗಲೇ ಬರ್ಬೋದು. ಬೇಡಣ್ಣ, ಬೇಡ. ಬಿಸಿ ಬಿಸಿ ಅಡುಗೆ ಮಾಡಿದ್ದೀನಿ, ನೀವು ಅಪ್ಪ ಕೂತ್ಕೊಂಡು ಊಟ ಮಾಡಿ. ಮನೆಯಲ್ಲಿ ತುಂಬಾ ಕೆಲಸಗಳಿವೆ, ಅರ್ಜೆಂಟ್ ಹೋಗಬೇಕಾಗಿದೆ. ಬೇಗ ನಿಮ್ಮ ತಂಗಿಯನ್ನು ರೆಡಿ ಮಾಡಿ. ಆಗಲಿ ಮಾಂತೇಶ್, ಈಗಲೇ ಕಳಿಸ್ಕೊಡ್ತೀನಿ. ತಂಗಿ, ನೀನು ಬೇಗ ರೆಡಿ ಆಗಮ್ಮ. ಆದಷ್ಟು ಬೇಗ ತಯಾರಿ ಮಾಡಮ್ಮ ರವಿ. ಆಗಲಿ ತಂಗಿ, ಅವರು ಬಹಳ ಅವಸರ ಮಾಡ್ತಾ ಇದ್ದಾರಮ್ಮ, ನೀನು ಬೇಗನೆ ರೆಡಿ ಆಗು ತಂಗಿ. ಆಯ್ತಣ್ಣ, ರೆಡಿ ಆಗ್ತೀನಿ. ತಂಗಿ, ಇವತ್ತಿಗೆ ಈ ನಿನ್ನ ಕೈಯಾರೆ ತಯಾರು ಮಾಡಿದ ಅಡಿಗೆ ಊಟ ಮಾಡುವುದು ಹಿಂದಿಗೆ ಕೊನೆ ಆಯ್ತಮ್ಮ, ಕೊನೆ ಯಾಕಣ್ಣ ಹೀಗೆ ಹೇಳ್ತಿದ್ಯಾ? ಹೌದಮ್ಮ, ನಾಳೆಯಿಂದ ಅಡಿಗೆ ಮಾಡಿ ಕೊಡೋರು ಯಾರಮ್ಮ? ಮಗಳೇ, ಹಸಿವಾದಾಗಲೆಲ್ಲ ನಾವೇ ಕೈ ಸುಟ್ಟಿಕೊಳ್ಬೇಕಮ್ಮ, ನಾವೇ ಕೈ ಸುಟ್ಟಿಕೊಳ್ಬೇಕು. ಅಪ್ಪಾಜಿ, ಅದಕ್ಕೆ ಹೇಳಿದ್ದು ಮೊದಲು ಅಣ್ಣನಿಗೆ ನೌಕರಿ ಸಿಗ್ಲಿ, ನೌಕರಿ ಸಿಕ್ಕ ನಂತರ ಅಣ್ಣನಿಗೆ ಮದುವೆ ಮಾಡೋಣ. ಅತ್ತಿಗೆ ಈ ಮನೆಗೆ ಬಂದ್ಮೇಲೆ ನನ್ನ ಮದುವೆ ವಿಚಾರ ಮಾಡೋಣ ಅಂತ ಹೇಳಿದೆ. ಆದ್ರೆ ನೀವು ಅವಸರದಲ್ಲಿ ನನ್ನ ಮದುವೆ ಮಾಡಿ ಮುಗಿಸ್ಬಿಟ್ರಿ. ಅಣ್ಣ, ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗ್ತಿದೆ ಅಣ್ಣ, ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗ್ತಿದೆ. ಮನಸ್ಸು ಬರಗಿದರು ಮಾಡಿಕೊಂಡ ಗಂಡನ ಮನೆಗೆ ಮುತ್ತೈದೆಯಾಗಿ ಹೋಗಲೇಬೇಕಪ್ಪ, ಹೋಗಲೇಬೇಕು. ನೋಡ್ತಂಗಿ, ನನ್ನ ಜೀವನ ಮದುವೆಯಾಗದೆ ಹೀಗೆ ಮುಕ್ತಾಯಗೊಳಿಸಿದರು ಈ ಸಮಾಜ ನನ್ನ ನೋಡಿ ನಗುವುದಿಲ್ಲಮ್ಮ. ಆದರೆ ಹೆಣ್ಣಿನ ಜೀವನ ಹಾಗಲ್ಲಮ್ಮ. ಹೆಣ್ಣಿನ ಜೀವನದಲ್ಲಿ ಎರಡು ಬೆಳಕು, ಒಂದು ಗಂಡನ ಮನೆ, ತವರು ಮನೆಯಲ್ಲಿ ಹುಟ್ಟಿ ಗಂಡನ ಮನೆಯಲ್ಲಿ ಸಾಯಬೇಕಮ್ಮ. ನೋಡಮ್ಮ, ಆ ಗಂಡನ ಮನೆಯಲ್ಲಿ ಹುಟ್ಟುವ
ಪ್ರೀತಿ ನೀತಿ ಅಲ್ಲಿ ಯಾವುದೇ ಹೆಸರು ಕೆಟ್ಟ ಹೆಸರು ತರಲಾರದೆ ಮುತ್ತೈದೆಯಾಗಿ ನಡೆದುಕೊಳ್ಳಬೇಕಮ್ಮ, ಮುತ್ತೈದೆಯಾಗಿ ನಡೆದುಕೊಳ್ಳಬೇಕು. ನೋಡು ತಂಗಿ, ಹಿಂದಿಗೆ ಈ ಮನೆಯ ಋಣ ಮುಗಿಯಿತಮ್ಮ. ನೀನು ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ ಜಾಗ್ರತೆಯಿಂದ ನಡೆದುಕೊಳ್ಳಬೇಕಮ್ಮ ತಂಗಿ. ಅಣ್ಣ, ಹುಟ್ಟಿದ ಮನೆಯಲ್ಲಿ ನ್ಯಾಯ ನೀತಿ ಧರ್ಮದಂತೆ ಕೊಟ್ಟಿದ ಮನೆಯಲ್ಲೂ ಕೂಡ ನಾ ಹಾಗೆ ಬದುಕ್ತೀನಲ್ಲ, ಹಾಗೆ ಬದುಕ್ತೀನಿ. ಅದನ್ನೇನಾದ್ರೂ ತಪ್ಪಿ ನಡೆದ್ರೆ ನಾನು ನರಕದ ಪಾಲಾಗ್ಲಣ್ಣ, ನರಕದ ಪಾಲಾಗ್ಲಿ. ತಂಗಿ, ನೀನು ಹೋಗುವುದಕ್ಕಿಂತ ಮುಂಚೆ ನನ್ನದೊಂದು ಮಾತು ತಪ್ಪದೆ ಮರೆಯಬಾರ್ದಮ್ಮ, ಮರೆಯಬಾರ್ದು ತಂಗಿ. ಹೇಳಣ್ಣ, ಅದ್ಯಾವ ಮಾತು ಅಂತ ಹೇಳು. ನೋಡು ತಂಗಿ, ಮುತ್ತೈದೆಯಾಗಿ ಮಾಡಿಕೊಂಡ ಗಂಡನ ಮನೆಗೆ ಹೊರಟಿದೀಯ. ನಿನಗೆ ಎಂಥ ಕಷ್ಟ ಬಂದರೂ ಅದಕ್ಕೆ ಹೆಗಲು ಕೊಟ್ಟು ದುಃಖಿಸಬಾರದಮ್ಮ. ಬರುವ ಕಷ್ಟಗಳಿಗೆ ಹೆಗಲು ಕೊಟ್ಟು ಎಲ್ಲರ ಬಾಯಲ್ಲಿ ಕಲ್ಲಾಗದೆ ಬೆಲ್ಲವಾಗಬೇಕಮ್ಮ, ಬೆಲ್ಲವಾಗಬೇಕು. ನೋಡು ತಂಗಿ, ನಿನ್ನ ಬಾಳಿನಲ್ಲಿ ಬರುವ 5 ಮುತ್ತುಗಳ ಅರ್ಥವನ್ನು ನೀ ತಿಳಿದುಕೊಂಡು ಬದುಕಬೇಕು ಮಗಳೇ. ತಂಗಿ, ನೋಡಮ್ಮ, ನಿನ್ನ ಕೊಳಲಿರುವ ಈ ಮಾಂಗಲ್ಯ ನಿನ್ನ ಮಾನ ರಕ್ಷಣೆ ಮಾಡುವ ಮುತ್ತು ಅಂತ ನೀನು ತಿಳಿದುಕೊಳ್ಳಬೇಕಮ್ಮ. ನಿನ್ನ ಹಣೆಯಲ್ಲಿರುವ ಕುಂಕುಮ ನಿನ್ನ ಜೀವನಕ್ಕೆ ಅದೊಂದು ರಕ್ತ ಅಂತ ನೀನು ತಿಳಿದುಕೊಳ್ಳಬೇಕು. ನಿನ್ನ ಕಾಲಲ್ಲಿರುವ ಕಾಲುಂಗುರ ಅದು ನಿನ್ನ ಬಾಳಿನ ಸಂಕೋಲೆ ಅಂತ ನೀನು ನಡೆದುಕೊಳ್ಳಬೇಕು. ನಿನ್ನ ಕೈಯಲ್ಲಿರುವ ಬಳೆಗಳು ಅವು ನಿನ್ನ ಬದುಕನ್ನು ಹಸನು ಮಾಡುವ ಉಸಿರು ಎಂದು ನೀನು ತಿಳಿದುಕೊಳ್ಳಬೇಕಮ್ಮ. ನೋಡಮ್ಮ, ನಿನ್ನ ಮೂಗಿನಲ್ಲಿರುವ ನತ್ತು ನಿನ್ನ ಜೀವನದ ಕತ್ತು ಅಂತ ನೀನು ಬದುಕಬೇಕು. ಈ 5 ಮುತ್ತುಗಳನ್ನು ಕಾಪಾಡಿಕೊಳ್ಳುವ ಹೆಣ್ಣು ನೀನಾಗಬೇಕಮ್ಮ. ಈ ಮುತ್ತನ್ನು ಮರೆತು ನೀ ನಡೆದರೆ ನಿನ್ನ ಬದುಕು ಬೆಂಕಿಯಲ್ಲಿ ಸುಟ್ಟ ಬೆಣ್ಣೆ ಆಗುವುದು ಅಮ್ಮ, ಬೆಣ್ಣೆ ಆಗುವುದು. ನೋಡು ತಂಗಿ, ನನ್ನ ಮಾತನ್ನು ನೀನು ಒಂದೇ ಒಂದು ಕ್ಷಣ ಮರೆತು ನಡೆದರು ತಪ್ಪಿ ಹೋಗುವುದಮ್ಮ ನಿನ್ನ ಬದುಕಿನ ದಿಕ್ಕೆ. ನೋಡು ತಂಗಿ, ಎಚ್ಚರಿಕೆಯಿಂದ ಬದುಕಮ್ಮ. ಎಚ್ಚರ ತಂಗಿ, ಎಚ್ಚರ. ಅಣ್ಣ, ನಿನ್ನ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ ಅಣ್ಣ, ನಿನ್ನ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ. ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಣ್ಣ, ಆಣೆ ಮಾಡಿ ಹೇಳ್ತೇನೆ. ಅಣ್ಣ ಅಣ್ಣ, ನಾನಿನ್ನು ಹೋಗಿದ್ ಬರ್ಲ ಅಣ್ಣ, ಹೋಗಿದ್ ಬರ್ಲ. ಹೋಗಿ ಬರ್ತೀಯ ತಂಗಿ? ಒಂದು ನಿಮಿಷ ಇರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿಯರ ಹಾದಿಲೆ ನಡೆದು ಸತ್ಯತೆಯ ಪಡೆಯಿರಮ್ಮ, ಪತಿಯರ ಹಾದಿಲೆ ನಡೆದು ಸತ್ಯತೆಯ ಪಡೆಯಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿಯರ ಹಾದಿಲೆ ನಡೆದು ಪತಿವ್ರತಿಯರ ಹಾದಿನ ನಡೆದು ಸತ್ಕೀರ್ತಿ ಪಡೆಯಿರಮ್ಮ, ಗುಣವಂತಿಯಾಗಿ ಬಾಳಿ.
ಮಂಗಳಸೂತ್ರ ಅಂಗದಿರಬೇಕು ರಂಗ ಮಾಡಿದ ಮಂಗಳಸೂತ್ರ ಅಂಗದಿರಬೇಕು ಗುಣವಂತಿಯಾಗಿ ಬಾಳಿ ಸಂಗೀತಿ ಪಡೆಯಿರಮ್ಮ ಗುಣವಂತಿಯಾಗಿ ಬಾಳಿ ಸಂಗೀತಿ ಪಡೆಯಿರಮ್ಮ ನಡೆದು ಸಂಗೀತಿ ಪಡೆಯಿರಮ್ಮ ಮಧ್ಯವರ್ತಿಯರ ಹಾಡಿಲೆ ನಡೆದು ಸಂಗೀತಿ ಪಡೆಯಿರಮ್ಮ ಮಧ್ಯವರ್ತಿಯರ ಹಾಡಿಲೆ ನಡೆದು ಗಂಡನ ಮನೆಗೆ ಹೋಗುವಾಗ ಕಣ್ಣೀರು ಹಾಕ್ಬಾರ್ದಮ್ಮ, ಕಣ್ಣೀರು ಹಾಕ್ಬಾರ್ದು. ತಗಿಬ್ಯಾಡ ಮಗಳೇ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ನಿನ್ನ ತಗಿಬ್ಯಾಡ ಮಗಳೇ ಕಣ್ಣಾಗ ನೀರ ತಗಿಬ್ಯಾಡ ತಂಗಿ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ನಿನ್ನ ಅವರೂರ ಹೊಂಟಿದಿ ಬಿಟ್ಟು ನಿನ್ನ ಅವರೂರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ಹೊಂಟಿದಿ ಬಿಟ್ಟು ನಿನ್ನ ಅವರೂರ ಹೊಂಟಿದಿ ಬಿಟ್ಟು ನಿನ್ನ ಅವರೂರ ತಂಗಿ ಮಗಳೇ ತಂಗಿ ಹೊಂಟಿದಿ ಬಿಟ್ಟು ನಿನ್ನ ತವರೂರ ಹೊಂಟಿದಿ ಬಿಟ್ಟು ನಿನ್ನ ತವರೂರ ತಗಿಬ್ಯಾಡ ತಂಗಿ ಕಣ್ಣಾಗ ನೀರ ತಗಿಬ್ಯಾಡ ಕಣ್ಣೀರಿಡಿಸಿದೆ ಅಂಥ ಕಷ್ಟದ ಕಥೆ ಇದೆ. ಆದರೆ ನಾನು ಬರೆದಿರುವಂಥ ನಾಟಕ ನೀವು ಮುಗಿಯುವವರೆಗೂ ನೋಡಬೇಕು. ಆದರೆ ನಿಮ್ಮ ಸಲುವಾಗಿ 2 ತಿಂಗಳನ್ನು ತಮ್ಮ ಕೆಲಸ ಬದಿಗಿಟ್ಟು ಕಲಿತು ಮಾಡಿದ್ದಾರೆ. ಅದನ್ನು ನೀವು ಮುಗಿಯುವವರೆಗೂ ನೋಡಿದರೆ ಈ ನಾಟಕದ ಅರ್ಥವಾಗುತ್ತದೆ. ಅದರಂತೆ 2ನೇ ಕಥೆ ನಾಟಕ ಬರೆದಿದ್ದೇನೆ. ಬ್ರಹ್ಮ ಬರದ ಹಣಿಬರವು ತಪ್ಪಿಸಲು ಸಾಧ್ಯವಿಲ್ಲ. ಅರ್ಥಾರ್ಥ ಶೀಲೆಗೆಟ್ಟ ಹೂಳಿಯಾಗಲಿಲ್ಲ. ಅದರಂತೆ ಮುಂದೆ ಇದೇ ಜಾತ್ರೆಗೆ ಆ ಕಥೆಯನ್ನು ಪ್ರಿಂಟ್ ಮಾಡಿ ಇವರಿಂದಲೇ ಆಡಿಸಬೇಕಂತ ನನ್ನ ಅಭಿಲಾಷವಿದೆ. ಆದರೆ ಈ ನಾಟಕ ಮುಗಿಯುವವರೆಗೂ ತಾವು ಯಾರು ಹೋಗಬಾರದು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಕವಿತಾ, ಏ ಕವಿತಾ, ಬೇಗ ಹೊರಗೆ ಬಾರೆ. ಅಲ್ಲ ರೀ, ಯಾಕೆ ಇದು ಇಷ್ಟೇಕೆ ಗಂಟಲು ಹರಿಯುವ ಹಾಗೆ ಕಿಳಿಸ್ಕೊತಿದ್ದೀರಲ್ಲ? ಯಾಕೆ ಏನಾಗಿ? ಓಹೋಹೋ, ಏನ್ರಿ ಇದು? ಎಲ್ಲಿಗೆ ಹೊರಟಿದೆ ನಿಮ್ಮ ಸವಾರಿ? ಕವಿತಾ, ವ್ಯಾಪಾರದಲ್ಲಿ ದೊಡ್ಡ ಲಾಭವಿದೆ. ಅದಕ್ಕೋಸ್ಕರವಾಗಿ ನಾನು ಅರ್ಜೆಂಟಾಗಿ ಹೈದರಾಬಾದ್ಗೆ ಹೋಗ್ತಾ ಇದ್ದೇನೆ.
ನಾನು ಹೋಗಿ ಬರುವುದಕ್ಕೆ 8 ಇಲ್ಲ 10 ದಿನ ಆಗಬಹುದು. ಅಲ್ಲಿವರೆಗೂ ಈ ನಿನ್ನ ಮನಸ್ಸಿಗೆ ಬೇಸರ ಮಾಡಿಕೊಳ್ಬಾರ್ದು. ಅಲ್ಲ ರೀ, ನಾನು ನಮ್ಮ ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀನಿ. ಮದುವೆ ಆಗಿ ಇನ್ನು ವಾರ ಕೂಡ ಆಗಿಲ್ಲ. ಒಂದು ದಿವಸನಾದ್ರೂ ನೀವು ಮನೆಯಲ್ಲಿ ಇದ್ದೀರಾ ಹೇಳಿ? ಯಾವಾಗ ನೋಡಿದ್ರು ಬರೀ ಬಿಸ್ನೆಸ್ ಅಂತ ಹೊರಗಡೆ ಹೊರಟು ಹೋಗ್ತೀರಾ. ಹೋಗಿ ಮಾಡಿಕೊಂಡು ಹೆಂಡತಿ ಮೇಲೆ ನಿಮಗೆ ಸ್ವಲ್ಪನೂ ಪ್ರೀತಿ ಅನ್ನೋದೇ ಇಲ್ಲ. ನನ್ನ ಮೇಲೆ ಕಾಳಜಿನೇ ಇಲ್ಲ ನಿಮಗೆ. ಅಲ್ಲ ರೀ, ನನಗೂ ಆಸೆ ಆಕಾಂಕ್ಷೆಗಳು ಇರುತ್ತವೆ ರೀ. ಸ್ವಲ್ಪ ವಿಚಾರ ಮಾಡಿ ನೋಡಿ. ನಾನು ನನ್ನ ಗಂಡನ ಜೊತೆ ಹಾಯಾಗಿ ಕೂತ್ಕೊಂಡು ಪ್ರೀತಿ 4 ಮಾತಾಡಬೇಕು. ನನ್ನ ಗಂಡ ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ಬೇಕು, ಪಾರ್ಕಿಗೆಲ್ಲ ಸುತ್ತಾಡಿಸ್ಕೊಂಡು ಬರಬೇಕು, ಹಾಗೆ ಹೀಗೆ ಅಂತ ಏನೇನೇನೇನೋ ಕನಸುಗಳಿರುತ್ತೆ. ಆದರೆ ನೀವು ನೋಡಿದ್ರೆ ಒಂದು ದಿವಸನೂ ನನ್ನ ಜೊತೆ ಟೈಮ್ ಕಳೆದಿದ್ದು ನಾನು ನೋಡೇ ಇಲ್ಲ. ನೋಡಿ, ಇವತ್ತೇನೇ ಆಗಲಿ ನೀವು ಊರಿಗೆ ಹೋಗೋ ಹಾಗಿಲ್ಲ. ಬೇಕಿದ್ರೆ ನಾಳೆ ಹೋಗಿ. ನೋಡು ಕವಿತಾ, ಮಾಡಿಕೊಂಡಿರುವ ಮದುವೆಯೊಂದಿಗೆ ನಾವು ಮನೆಯಲ್ಲೇ ಕಾಲ ಕಳೆಯುತ್ತಾ ಕಾಲಹರಣ ಮಾಡಿದರೆ ಈ ನಮ್ಮ ಸಂಸಾರ ಸುಗಮವಾಗಿ ಸಾಗಲಾರದು. ನೋಡು, ಮೊದಲು ನಾವು ಹಣ ಗಳಿಸಬೇಕು. ಹಣ ಗಳಿಸಿದ ಮೇಲೆ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಸುಖವಾಗಿ ಕಾಲ ಕಳೆಯಬಹುದು. ನೋಡು, ನಾನು 4 ದಿನ ನಿನ್ನನ್ನು ಬಿಟ್ಟು ಹೋದರೆ ನಿನಗೆ ಅಷ್ಟೊಂದು ಬೇಸರವೇ? ಬೇಸರ ಅಷ್ಟೇ ಅಲ್ಲ ರೀ ಕವಿತಾ. ನೋಡು, ಈ ಮನೆಯಲ್ಲಿ ನಿನಗೇನು ಕಡಿಮೆ ಆಗಿದೆ? ಅರಮನೆಯಂಥ ಮನೆ, ಮುತ್ತಿನಂಥ ಮೈದುನ, ಹೆತ್ತ ತಾಯಿ ಅಂತಿರುವ ಆ ನನ್ನ ತಮ್ಮನ ಹೆಂಡತಿ ಇರುವಾಗ ಈ ನಿನ್ನ ಊಟ ಉಪಚಾರಕ್ಕಾಗಿ ಯಾವುದು ಕಡಿಮೆ ಆಗಿದೆ ಹೇಳು? ನೋಡು, ನಾನು ಎಲ್ಲಿಗೆ ಹೋದರೂ 10 ದಿನ ಅಷ್ಟೇ, ಮತ್ತೆ ಮನೆಗೆ ಬರಳಿ ಬಂದೇ ಬರ್ತೇನೆ. ಹೀಗಿರುವಾಗ ಟ್ರೆಜರಿಯ ಚಾವಿ ಕೂಡ ನಿನ್ನ ಕೈಯಲ್ಲಿ ಕೊಟ್ಟು ಹೋಗುತ್ತೇನೆ. ನಿನಗೇನಾದರೂ ಬೇಕಾದರೆ ತರಿಸ್ಕೊ. ಹೀಗಿರುವಾಗ ನನ್ನನ್ನು ಬಿಟ್ಟು 4 ದಿನ ಇರುವುದಕ್ಕೆ ನಿನಗೆ ಅಷ್ಟೊಂದು ಬೇಸರವೇನ? ಮಹೇಶ್, ಬೇಸರ ಅಷ್ಟೇ ಅಲ್ಲ, ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ರೀ. ಯಾಕೆ ಕವಿತಾ? ನಾನೀಗ ಹೇಳಿದ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಯ್ತಾ? ಹೌದು, ಮತ್ತೆ ನೋಡಿ, ಮಾನಸಿಕವಾಗಿ ಮರಗೋ ರೋಗಿಗೆ ಅರಮನೆಯಂತ ಮನೆಯಲ್ಲಿ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿಸಿದ್ರೆ ಏನು ಪ್ರಯೋಜನ ಹೇಳಿ? ಆ ರೋಗಿಗೆ ರೋಗಕ್ಕೆ ತಕ್ಕ ಹಾಗೆ ಔಷಧಿ ನೀಡಿದ್ರೆ ಎಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅವರ ಮನಸ್ಸಿಗೆ ನೆಮ್ಮದಿ ಆಗಬಹುದು. ಅದನ್ನು ಬಿಟ್ಟು ಹಾಗೆ ಬಿಟ್ಬಿಟ್ರೆ ಆ ರೋಗಿ ರೋಗ ವಾಸಿ ಆಗುತ್ತಾ ಹೇಳಿ ನೋಡೋಣ. ಅಂದ್ರೆ ನೀನು ಹೇಳುವ ಮಾತಿನ ಅರ್ಥ? ಅಂದ್ರೆ ನೋಡಿ, ನನಗೆ ಈ ಮನೆಯಲ್ಲಿ ಉಣ್ಣಲಿಕ್ಕೆ ತಿನ್ನಲಿಕ್ಕೆ ಯಾವುದಕ್ಕೂ ಏನೂ ಕೊರತೆ ಇಲ್ಲ. ಆದ್ರೆ ನೀವು ಮಾತ್ರ ಸದಾ ನನ್ನ ಜೊತೆ ಇರ್ಬೇಕೆಂಬುದೇ ನನ್ನ ಆಸೆ ರೀ. ನನ್ನನ್ನು ಬಿಟ್ಟು ಹೋಗ್ಬೇಡಿ ನೀವು. ನೋಡು, ಇವತ್ತಿನ ದಿನ ಹಾಗೆಲ್ಲ ಮಾತನಾಡಬೇಡ. ನಾನು ಅರ್ಜೆಂಟಾಗಿ ಹೈದರಾಬಾದ್ಗೆ ಹೋಗಲೇಬೇಕು ಅಂದರೆ ಹೋಗಲೇಬೇಕು. ಯಾಕೆ ಗೊತ್ತಾ? ಈ ದಿನ 10 ಲಕ್ಷ ರೂಪಾಯಿ ಲಾಭವಿದೆ. ಅದಕ್ಕೋಸ್ಕರವಾಗಿ ನಾನು ಹೋಗಲೇಬೇಕು. ಏನ್ರಿ ಇದು? ಹೆಚ್ಚಿಗೆ ಲಾಭವಾಗಿದೆ ಅಂತ ಹೇಳ್ತಿರಲ್ಲ, ಇಷ್ಟೆಲ್ಲ ನೀವು ಒಬ್ಬರೇ ದುಡಿಬೇಕಾ? ನಿಮ್ಮ ತಮ್ಮ ನೋಡಿದ್ರೆ ಅವನ ಹೆಂಡತಿ ಜೊತೆ ಆರಾಮಾಗಿ ಹಾಯಾಗಿ ಕುಳಿತುಕೊಂತಿದ್ದಾನೆ. ನಾಳೆ ಏನಾದರೂ ಹೆಚ್ಚಿಗೆ ಲಾಭವಾಗಿದೆ, ನಮ್ಮಣ್ಣನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ ಅಂತ ನಿಮಗೆ ಏನಾದರೂ ಹೆಚ್ಚಿಗೆ ಲಾಭ ಕೊಡ್ತಾನೇನೋ ಆ ನಿಮ್ಮ ತಮ್ಮ? ಸೂಚಿಗೆ ಹಚ್ಚಿದ ಮಣ್ಣು ಸಹಿತ ಬಿಡೋದಿಲ್ಲ ನಿಮ್ಮ ತಮ್ಮ. ಮೊದಲು ನೀವು ತಲೆಯಲ್ಲಿ ಇಟ್ಟುಕೊಳ್ಳಿ ಇದನ್ನ. ನೋಡು ಕವಿತಾ, ಅವಳ ತಮ್ಮನ ಹೆಂಡತಿ ನೋಡಿದ್ರೆ ಅವಳೊಬ್ಬಳು ಬಡ ಭಿಕಾರಿ. ನೋಡು ಕವಿತಾ, ದಯವಿಟ್ಟು ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ. ಅವನು ದೇವರಂಥ ಮನುಷ್ಯ. ನೋಡು, ಅವನು ಕೂಡ ನನ್ನಂತೆ ದುಡಿಯುತ್ತಾನೆ. ನೀನು ತವರು ಮನೆಯಿಂದ ಹಣ ತೆಗೆದುಕೊಂಡು ಬಂದಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ನಿನ್ನ ತಂದೆ ತಾಯಿಗಳು ಕೊಟ್ಟ ಹಣದಲ್ಲಿ ನಾವು ಪುನೀತರಾಗಬಹುದಿಲ್ಲ. ಆ ನನ್ನ ತಮ್ಮನ ಹೆಂಡತಿಯ ಬಗ್ಗೆ ಕೀಳಾಗಿ ಮಾತನಾಡಬಾರ್ದು ಅಂತ ನಿನಗೆ ನಾನು ತಿಳಿಸಿ ಹೇಳ್ತಾ ಇದ್ದೇನೆ. ನಾನು ಹೋಗ್ಬರಲ್ಲ? ಸರಿ, ಆಯ್ತು. ಹಾಗಿದ್ರೆ ಬೇಗ ಬಂದ್ಬಿಡಿ ನೀವು. 4 ದಿನ ಅಷ್ಟೇ ಕಣೆ, ಬೇಗ ಬಂದ್ಬಿಡ್ತೇನೆ. ಅಷ್ಟೇ 4 ದಿನ. ಆದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ರೀ. ಹಾಗೆ ಹೋಗ್ತಿರೋ ಬರೀ ನನ್ನನ್ನು ನಗಿಸಿ ಅಷ್ಟೇ ಹೇಳ್ತೀರಾ? ಮತ್ತೆ ಅಂದ್ರೆ ನಾನೀಗ ನಿನ್ನನ್ನು ಕುಣಿಸಿ ಹೋಗ್ಬೇಕಾ? ಹಾಗಿದ್ರೆ ಸುರಿಸು ಈ ನಿನ್ನ ಸುಮಧುರವಾದ ಕಂಠದಿಂದ ಒಂದು ಸುಂದರವಾದ ಗೀತೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯ ನಿನ್ನ ಕೈ ಬಿಡಲಾರೆ,
ಬಿಡಲಾರೆ ಯುಗಗಳು ಕಳೆದು ಉರುಳಿದರು ನೀನೇ ನನ್ನ ಜೀವದ ಜ್ಯೋತಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಕೈ ಬೀಗಲಾರೆ ಯುಗಗಳು ಕಳೆದು ಉರುಳಿದರು ಯುಗಗಳು ಕಳೆದು ಉರುಳಿದರು ನೀನೇ ನನ್ನ ಜೀವದ ಜ್ಯೋತಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಕೈ ಬೀಗಲಾರೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಕೈ ಬೀಗಲಾರೆ ನಗುತ್ತದೆ ಮರಗ ಪ್ರೀತಿಯು ಮಧುರ ಜಗ ಹುಡುಗಿ ಹೋದರು ನೀ ನನಗೆ ಅಮರ ನಗುತ್ತದೆ ಮರಗ ಪ್ರೀತಿಯು ಮಧುರ ಜಗ ಹುಡುಗಿ ಹೋದರು ನೀ ನನಗೆ ಅಮರ ಪ್ರೀತಿಸುವ ಭಯವೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಹಾ ಕವಿತಾ ನಾನೇನು ಹೋಗಿ ಬರಲೆ ಹಾಗಾದ್ರೆ ಸುಟ್ಕೇಸ್ ತೆಗೆದುಕೊಂಡು ಬಾ ಬೇಗ ಬಂದ್ಬಿಡ್ಬೇಕು ಆಯ್ತು ಬೇಗ ಬಂದ್ಬಿಡ್ತೀನಿ ಬೇಗ ಬಂದ್ಬಿಡ್ಬೇಕು ಹಾ ಆಮೇಲೆ ಹೋದ ತಕ್ಷಣ ಫೋನ್ ಮಾಡಿ ನನಗೆ ಈ ದರಿದ್ರ ಪ್ರೇಮ ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ವಲ್ಲ ಎಲ್ಲಿ ಹಾಳಾಗಿ ಹೋಗಿರ್ಬೇಕು ಅಕ್ಕ ಜಳಕ ಮಾಡ್ದೇನಕ್ಕ ಹಾ ಮಾಡಿದೆ ಝಳಕಾನ ಏನೇ ಎಷ್ಟೊತ್ತಿನವರೆಗೂ ಎಲ್ಲಿಗೆ ಹೋಗಿದ್ದೆ ದೇವ ಗುಡಿಗೆ ಹೋಗ್ತೀನಿ ಅಂತ ನೆನಪು ಮಾಡ್ಕೊಂಡು ಎಲ್ಲಿ ಹಾಳಾಗಿ ಹೋಗಿದ್ದೆ ದರಿದ್ರದವಳೆ ಇಲ್ಲಿ ಮನೆ ಕೆಲಸ ಯಾರು ನಿಮ್ಮ ಅಜ್ಜಿ ಬಂದು ಮಾಡ್ತಾಳೇನೆ ನೋಡೆ
ಬಂದಿಲ್ಲ. ನಿನ್ನ ಹಾಗೆ ಬಡ ಭಿಕಾರಿ ಅಲ್ಲ ನಾನು. ಏನೋ ದೇವರಿಗೆ ಹೋಗ್ತೀನಂತ ಹೇಳಿ ಯಾವನನ್ನ ನೋಡೋದಕ್ಕೆ ಹೋಗಿದ್ದೀಯೇ? ಹೇಳೆ ಹಣದವಳೆ. ಶಿವ ಶಿವ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಕ್ಕ? ನಾನು ಮಾನವಂತರ ಮನೆತನದ ಹೆಣ್ಣು. ದಯವಿಟ್ಟು ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ ಅಕ್ಕ, ನಿಮ್ ಕಾಲ್ ಮಾನವಂತರ ಮಗಳಂತೆ ಮಾನವಂತರ ಮಗಳು. ಸಾಕು ಸುಮ್ಮನೆ ಕಂಡಿದ್ದೀನಿ. ಮುಚ್ಚಿಕೊಂಡು ಮನೆಯೊಳಗೆಲ್ಲ ಕಸ ಗುಡಿಸೋ ಹೋಗೆ ಹೋಗೆ. ನನಗೆ ಪಾಠ ಹೇಳಲಿಕ್ಕೆ ಬರ್ತಾಳೆ ಬಡ ಭಿಕಾರಿ. ನನ್ನನ್ನೇ ಗುರು ಕೊಟ್ಕೊಂಡು ನೋಡ್ತೀಯಾ? ಇದೇ ರೀತಿ ಏನಾದರೂ ಕೆಟ್ಟ ಕಣ್ಣಿಂದ ನೋಡಿದ್ರೆ ಕಣ್ಣು ಕಿತ್ತಿ ಗುಲಾಬ್ ಜಾಮೂನ್ ಮಾಡಿಬಿಡ್ತೀನಿ. ಡ್ರೈ ಗುಲಾಬ್ ಜಾಮೂನ್. ಹುಷಾರ್. ಅತ್ತಿಗೆ, ನಿಮ್ಮ ಬುದ್ಧಿಗೆ ಏನಾಗಿದೆ? ಬರ್ತಾ ನಿಮ್ಮ ಬುದ್ಧಿ ಮಂಕಾಗುತ್ತಾ ಹೋಗುತ್ತಿದೆ. ನಾನು ನೋಡ್ತಾನೆ ಇದ್ದೀನಿ, ನಿಮ್ಮಲ್ಲಿ ಅಹಂಕಾರವೇ ತುಂಬಿಕೊಂಡಿದೆ. ನಿಮಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯಾ? ಅವಳಿಗೆ ಬಾಯಿಗೆ ಬಂದಂತೆ ಬೈದು ನೂಕುತ್ತಿರಲಿಲ್ಲ. ಎಷ್ಟು ಸಕ್ಕು ನಿಮಗೆ? ಬಾಯಿನ ಏನಂದೆ? ಏನು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದೀಯಲ್ಲ, ಪರಿಣಾಮ ನೆಟ್ಟಿಗಿರೋದಿಲ್ಲ. ನೀನು ಮಾತಾಡಿದ್ದನ್ನೆಲ್ಲ ಮಾತಾಡಿಸ್ಕೋದಕ್ಕೆ ನಾನೇನು ಬಡ ಭಿಕಾರಿ ಅಲ್ಲ. ಬಡತನದಿಂದ ಬಂದಿಲ್ಲ, ಶ್ರೀಮಂತ ಮನೆತನದಿಂದ ಬಂದಿದ್ದೀನಿ. ನೋಡು, ನನ್ನ ಗಂಡ ಮನೆಯಲ್ಲಿಲ್ಲ ಅಂತ ನೀವಿಬ್ರು ಏನಾದ್ರೂ ನನ್ನ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಅಧಿಕಾರ ನಡೆಸುವರು ನಾವಲ್ಲ ಅತ್ತಿಗೆ, ನೀನು. ಮಾತು ಮಾಡಿಕೊಂಡ ಗಂಡನಿಗೆ ಮಾತು ಮಾತಿಗೂ ಹಣ ತಂದಿದ್ದೇನೆ, ಬಂಗಾರ ತಂದಿದ್ದೇನೆ ಅಂತ ಹೇಳಿ ನನ್ನ ಅಣ್ಣನ ಜೀವ ಹಿಂಡುತ್ತೀಯಲ್ಲ. ಜಗತ್ತಿನಲ್ಲಿ ಯಾರು ಹಣ ಬಂಗಾರ ತಂದೇ ಇಲ್ಲ, ನೀನೇ ತಂದಿದ್ದೀಯಾ? ಅದಕ್ಕೆ ನನ್ನ ಅಣ್ಣನಿಗೆ ಎಷ್ಟೋ ಹೇಳಿದೆ, ವರದಕ್ಷಿಣೆ ತಂದ ಹೆಣ್ಣನ್ನು ಮದುವೆ ಆಗೋದು ಬೇಡ ಅಂತ. ನನ್ನ ಮಾತು ಕೇಳದೆ ಹೋಗಿ ನಿನ್ನನ್ನು ಗಂಟು ಹಾಕಿಕೊಂಡು ಬಂದ ನನ್ನ ಅಣ್ಣ. ಹೌದು, ಈಗಾದ್ರೂ ಏನಾಗಿದೆ? ನಿನಗಷ್ಟೊಂದು ಹೊಟ್ಟೆ ಉರಿತಿದ್ರೆ ತಾಳಿನ ಹರಿದು ನಿಮ್ಮಣ್ಣನಿಗೆ ಇನ್ನೊಂದು ಮದುವೆನಾದ್ರೂ ಮಾಡು. ಅತ್ತಿಗೆ, ಏನು ಮಾತನಾಡುತ್ತಿರುವೆ ನೀನು? ಮದುವೆ ಎಂಬುದು ಮಕ್ಕಳ ಆಟವಲ್ಲ, ಮಾನವನ ಜೀವನದಲ್ಲಿ ಅದೊಂದು ಹೊಸ ಅಧ್ಯಾಯ. ಅದನ್ನು ಅರಿತುಕೊಳ್ಳದೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿರುವೆಯಲ್ಲ. ನನ್ನ ಅಣ್ಣನಿಲ್ಲದೆ ನಿನ್ನೊಂದಿಗೆ ಮಾತನಾಡಲು ನನಗೆ ಇಷ್ಟವಿಲ್ಲ. ನನ್ನ ಅಣ್ಣ ಬರಲಿ, ಅವನೊಂದಿಗೆ ಮಾತನಾಡುತ್ತೇನೆ. ಆಯ್ತಾಯ್ತು, ಮಾತಾಡು ಮಾತಾಡು, ಬರಲಿ. ನಿಮ್ಮಿಬ್ಬರನ್ನ ಏನು ಮಾಡಬೇಕು ನಾನು ಅದನ್ನೇ ಮಾಡಬೇಕು. ರೀ, ಯಾಕ್ರಿ ಅವಳಿಗೆ ಬೈಯಕ್ ಹೋದ್ರಿ? ಈಗ ಕೋಪ ಮಾಡ್ಕೊಂಡು ಹೋದ್ಲು. ಅವಳು ನೀವು ಇಲ್ಲಿ ಇರ್ಬೇಕಾದ್ರೆ ಏನಾದ್ರೂ ತೊಂದರೆ ಮಾಡ್ತಾಳೆ ಅಂತ ಭಯವಾಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ ರೀ. ಪ್ರೇಮ, ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವಳು ಸಿರಿತನದ ಸೊಕ್ಕಿನಲ್ಲಿ ಮೆರೆಯುತ್ತಿದ್ದಾಳೆ. ನಾನು ನನ್ನ ಅಣ್ಣನ ಮುಖ ನೋಡಿ ಸುಮ್ಮನೆ ಇರಬೇಕಾಗಿದೆ. ಸುಮ್ಮನೆ ಇರ್ಬೇಕು ರೀ, ಸುಮ್ಮನೆ ಇರ್ಬೇಕು. ನಮ್ಗೆ ಎಷ್ಟೇ ನೋವಾದ್ರೂ ಕೂಡ ಸಹಿಸ್ಕೊಂಡಿರ್ಬೇಕು. ಯಾಕಂದ್ರೆ ಪ್ರತಿನಿತ್ಯ ಈ ರೀತಿ ರಾಧ ಅಂತ ಆದ್ರೆ ಜೀವನ ಸಾಗಿಸೋದು ಹೇಗೆ ಹೇಳಿ? ಪ್ರೇಮ, ನೀನು ಈ ಮನೆಗೆ ನನಗೆ ಹೆಂಡತಿಯಾಗಿ ಬರಲಿಲ್ಲ, ಬದಲಾಗಿ ಈ ಮನೆಗೆ ದೇವತೆಯಾಗಿ ಬಂದಿರುವೆ. ರೀ, ನೀವು ಗುರಿ ಮುಟ್ಟೋವರೆಗೂ ನನ್ನ ಬದುಕಿನ ಬಂಡಿಯಲ್ಲಿ ಎಷ್ಟೇ ಭಾರ ಬಿದ್ರು, ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ನಿಮ್ ಜೊತೆ ಜೀವನ ಸಾಗಿಸ್ತೇನೆ ರೀ, ಜೀವನ ಸಾಗಿಸ್ತೇನೆ. ಸರಿ ಸರಿ, ನಿಮ್ ಹುಡುಗಾಟ ಸಾಕು, ನಡೀರಿ ಊಟ ಮಾಡಿವ್ರಂತೆ. ನಿನ್ನ ಮುಖ ನೋಡುತ್ತಾ ನಿಂತರೆ ಹಸಿವೆ ಹೋಗಿ ಬಿಡುತ್ತದೆ ಕಣೆ. ಮನದಲ್ಲಿ ಏನೇನೋ ಆಸೆಗಳು ಮೂಡಿ ಬರುತ್ತವೆ. ಓಹೋ, ನಿಮ್ಮ ಮನದಲ್ಲಿ ಏನೇನ್ ಆಸೆ ಮೂಡಿ ಬರ್ತಾ ಇದೆ? ನಿನ್ನ ಸುಂದರವಾದ ಕಂಠದಿಂದ ಹಾಡು ಕೇಳಬೇಕು, ನಿನ್ನ ಜೊತೆ ನಕ್ಕು ನಲಿಬೇಕೆಂಬ ಆಸೆ.
ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಕಂಡಾಗ ಅರಳಿ ನಗುವ ಮೊಗವೇ ಜಾಣೆ ಹೂವಾಯಿತೀಗ ಕಾಣಿ ನುಡಿಗಳು ವೀಣ ಸ್ವರಗಳು ಕಾಣೆನು ಪ್ರೇಮಿಸಿ ನಾನು ಕಾಣೆನು ಪ್ರೇಮಿಸಿ ಬಂದೆಯ ಮಾಡಿ ಹೌದಾ ಪ್ರೇಮ ನನಗೆ ಸ್ವಲ್ಪ ಕೆಲಸವಿದೆ ನಾನು ಹೋಗಿ ಬರ್ತೇನೆ ಆಯ್ತು ಸ್ವಾಮಿ ಬೇಗ ಬಂದ್ಬಿಡಿ ಬಾಯ್ ಬಾಯ್